ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತಾ ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಪದವಿ ಪೂರ್ವ ಬಾಲಕ ಬಾಲಕಿಯರ ಕುಂದಾಪುರ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಆಯೋಜನೆಯನ್ನ ವಹಿಸಿಕೊಂಡು ಅತ್ಯಂತ ಒಳ್ಳೆಯ ಮಟ್ಟದ ಪದವಿ ಪೂರ್ವ ಬಾಲಕ ಬಾಲಕಿಯರ ಕುಸ್ತಿ ಪಂದ್ಯಾಟಕ್ಕೆ ಚಿನ್ನವನ್ನು ಆರಂಭಿಸಿಕೊಂಡಿದ್ದಾರೆ. ಬಹುಶಃ ಅತ್ಯದ್ಭುತವಾದಂತಹ ವೇದಿಕೆಯಲ್ಲಿ ಒಂದು ಸುಂದರವಾದಂತಹ ಕ್ಷಣ ಚಪ್ಪಾಳೆಯನ್ನು ಹೊಡೆಯುತ್ತಾ ಮತ್ತೆ ಹೊಡೆದ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿ ಆದರ್ಶ್ ಅಂಕಣದ ಒಳಭಾಗದಲ್ಲಿ ಕಳೆದ ವರ್ಷ ಗದಗದಲ್ಲಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅಂಕಣದ ಒಳಭಾಗದಲ್ಲಿ ಕುಂತು ಮೊಟ್ಟೆಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ಎಲ್ಲ ಮಕ್ಕಳುಗಳನ್ನು ಮಟ್ಟದ ಕುಸ್ತಿಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಕ್ರೀಡೆ ಅಂತ ಹೇಳಿ ಬಂದ ತಕ್ಷಣ ಜನತಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಸಂಸ್ಥೆ ಸ್ಥಾಪನೆ ಆಗಿ 2 ವರ್ಷ 3 ತಿಂಗಳಾದ ಒಂದು ಈ ಸುದಿನದಲ್ಲಿ ಕಳೆದ ಶೈಕ್ಷಣಿಕ ಅವಧಿಯಲ್ಲಿ ಒಂದು 27 ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಈ ವರ್ಷ ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಹಲವಾರು ಕ್ರೀಡೆಗಳು ನಡೀತಾ ಇದ್ದಾವೆ. ಇನ್ನೂ ಅದೆಷ್ಟೋ ಕ್ರೀಡೆಗಳು ಬಾಕಿ ಉಳಿದಿದ್ದಾವೆ. ಈಗಾಗಲೇ ಮುಗಿದಿರುವ ಕ್ರೀಡೆಯಲ್ಲಿ 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಹಾಗೆ ಇವತ್ತು ಕುಸ್ತಿ ಪಂದ್ಯಾಟಕ್ಕೆ ನಮ್ಮ ಉಡುಪಿ ಜಿಲ್ಲೆಯಿಂದ 7 ತಾಲೂಕುಗಳಿಂದ ಅನೇಕ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಈ ಕುಸ್ತಿ ಪಂದ್ಯಾಟ ಸುಗಮವಾಗಿ ಸಾಗಲಿ, ಹಾಗೆ ಎಲ್ಲ ತೀರ್ಪುಗಾರ ತೀರ್ಮಾನವೇ ಅಂತಿಮವಾಗಿರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾರೆ. ಮಕ್ಕಳು ನೋಡಿ ದೂಡ್ತಾರೆ ಏನಲ್ಲಿ ಬರ್ತಾರೆ ನೋಡ್ಕೊಂಡು ಜನತಾ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಇವರ ಜಂಟಿ ಆಶ್ರಯದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವು ಜನತಾ ಪದವಿ ಪೂರ್ವ ಕಾಲೇಜಿನ ಅಂಗಳದಲ್ಲಿ ನಡೆಯಲಿಕ್ಕಿದೆ. ಜಿಲ್ಲೆಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ತಮ್ಮ ದೇಹ ತೂಕವನ್ನು ತೂಕ ಮಾಡಿ ಆಮೇಲೆ ಟಿಫಿನ್ ಮಾಡಿ ಈ ಕುಸ್ತಿ ಪಂದ್ಯಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಜನತಾ ಪದವಿ ಪೂರ್ವ ಕಾಲೇಜು ಶೈಕ್ಷಣಿಕವಾಗಿ, ಕ್ರೀಡೆ ಹಾಗೂ ಸಾಂಸ್ಕೃತಿಕ 3 ರಂಗದಲ್ಲಿಯೂ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡುತ್ತೇನೆ. ವಂದನೆಗಳು. ಇದು ಆರಾಮ್ ಸಿಕ್ಕುತ್ತೆ ಈಗ ಯಾರು ಬೇಕಾದ್ರೆ ಆಗಬೇಕು.
ಅದೆರಡು ಕೈ ಲಾಕ್ ಮಾಡ್ಕೊಂಡು ಉಂಚುದು ಹಾಕುದಲ್ಲ ಅದು ಬೆಂತ ಅನ್ಸ್ದಂಗೆ ಅದೇಂತದ ಕೊಟ್ಟಲ್ಲ